ತುಂಬ ಚೆನ್ನಾಗಿರೋ ಮೂವಿ. ಕಲಿಯುಗದಲ್ಲಿ ರಾಮ ಬಂದರೆ ಏನಾಗುತ್ತೆ ಅನ್ನೋದನ್ನ ತುಂಬ ನೀಟಾಗಿ ಕಟ್ಕೊಟ್ಟಿದ್ದಾರೆ. ಒಂದೊಂದು ಫ್ರೇಮ್ನ ತುಂಬ ಚೆನ್ನಾಗಿ ಡೈರೆಕ್ಟ್ರು ಇದು ಮಾಡಿಕೊಟ್ಟಿದ್ದಾರೆ. ಅಂದರೆ ಕೆಲವೊಂದು ಇನ್ಸಿಡೆಂಟ್ಗಳು ಬೆಳಗ್ಗೆಯಿಂದ ಏನೇನು ನೋಡ್ತಾ ಇದ್ದೀವಿ ಆ ಥರ ಇಲ್ಲ. ಅಂದರೆ ರಾಮಗೇನೋ ಅವಮಾನ ಮಾಡ್ತಾ ಇದ್ದೀವಿ ಅನ್ನೋ ಥರ ಇಲ್ಲ. ಇವತ್ತಿಂದ ನಮ್ಮ ರಿಷಿ ಅವರಿಗೆ ಹೊಸ ಹೆಸರು ಒಂದು ಬಂದುಬಿಟ್ಟಿರುತ್ತೆ, ಆಪ್ರೇಷನ್ ಸ್ಟಾರ್ ರಿಷಿಕ್ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ಫಿಲ್ಮು. ಅಂದರೆ ಅಯೋಧ್ಯೆಗೆ ಇವತ್ತು ಶ್ರೀರಾಮನ ನೋಡೋಕೆ ಅಯೋಧ್ಯೆವರೆಗೆ ಯಾಕೆ ಹೋಗ್ತಾರೆ ನಮ್ಮ ಶ್ರೀರಾಮ ಭಕ್ತರು ಅನ್ನೋ ಥರ ಈ ಫಿಲ್ಮ್ನ ಒಂದು ಸಲ ನೋಡಿದವ್ರು ಮತ್ತೆ ಅವ್ರ ಫ್ಯಾಮಿಲಿ ಜೊತೆಗೆ ಎಲ್ಲರನ್ನೂ ಕರ್ಕೊಂಬರ್ತಾರೆ. ಆ ಥರ ಒಂದು ನೀಟಾಗಿ ಒಂದು ಚಂದವಾದ ಒಂದು ಪ್ರೀತಿ ಪ್ರೇಮ ಕಥೆನ ಒಂದು ನೀಟಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟರ್. ಚೆನ್ನಾಗಿದೆ ಫಿಲ್ಮ್, ಖಂಡಿತವಾಗಿ ಎಲ್ಲರೂ ಬಂದು ನೋಡ್ಬೋದು ಫಿಲಮ್. ಸೂಪರ್ ಆಗಿತ್ತು ಸರ್. ಸಿನಿಮಾದಲ್ಲಿ ಕತೆ, ರಿಷಿಯವರ ಆ್ಯಕ್ಟಿಂಗು ಮತ್ತು ಮ್ಯೂಸಿಕ್ಕು ಅದ್ಭುತವಾಗಿದೆ. ಅದೇ ರೀತಿ ಸಿನಿಮಾಟೋಗ್ರಫಿ ಕೂಡ ತುಂಬ ಅದ್ಭುತವಾಗಿದೆ. ರಿಷಿಯವರು ಪರ್ಮಿ ಕ್ಯಾರೆಕ್ಟ್ರು ಆದಮೇಲೆ ರಿಷಿಯವರು ಅದೇ ಥರ ಒಂದು ಕ್ಯಾರೆಕ್ಟರ್ ಮಾಡಬೇಕಂತ ಎಲ್ಲರೂ ಆಸೆ ಪಟ್ಟಿದ್ರು. ಅದೇ ರೀತಿ ಇದು ರಿಪೀಟ್ ಆಗಿದೆ. ಎಲ್ಲರೂ ಬಂದು ತಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನೋಡಬೇಕಂತ ಕೇಳ್ಕೊಡ್ತಾ ಇದ್ದೀವಿ. ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ಅಷ್ಟೇ ರಾಮನ ಅವತಾರ ಒಂದು ಸಿನಿಮಾವನ್ನು ಅದ್ಭುತವಾಗಿ ಮಾಡಿದ್ದಾರೆ, ನೋಡ್ಕೊಬಂದೆ. ಐ ಥಿಂಕ್ ಇಟ್ಸ್ ಆನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನಿಜ ಹೇಳಬೇಕು ಅಂತಂದರೆ ಕನ್ನಡ ಚಲನಚಿತ್ರದ ಒಂದು ಹಿಸ್ಟ್ರಿಯಲ್ಲೇ ಯಾರೂ ಸಹ 99 ರೂಪಾಯಿಗೆ ಸಿನಿಮಾವನ್ನು ಮಲ್ಟಿಪ್ಲೆಕ್ಸಲ್ಲಿ AC ಹಾಕ್ಕೊಂಡು ನಿಮ್ಮ ಗರ್ಲ್ ಫ್ರೆಂಡ್ ಜೊತೆಗಾಗಲಿ, ಅಪ್ಪ ಅಮ್ಮನ ಜೊತೆಗಾಗಲಿ, ತಮ್ಮನ ಜೊತೆ ಆಗಲಿ, ಅಣ್ಣ ತಂಗಿ ಜೊತೆಗಾಗಲಿ ನೋಡಿ ಅನ್ನೋಂಥ ಆಫರ್ ಇನ್ನೂವರೆಗೂ ಕೊಟ್ಟಿಲ್ಲ. ಈ ನ್ಯೂಸ್ ಚಾನಲ್ಗಳಲ್ಲಿ ಹಲವಾರು ಕಾಂಟ್ರವರ್ಸಿಗಳು ಅದು ಇದಕ್ಕೆ ನಾವೆಲ್ಲ ತಲೆ ಕೊಡದೆ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಜೊತೆಗೆ ಒಂದು ಮಾನಸಿಕವಾಗಿ ನಿಮಗೆ ರಿಕ್ರಿಯೇಷನಲ್ ಮೂವಿ ಅಂತಂದರೆ ರಾಮನ ಅವತಾರ ಅಂತ ನಾನು ನಿಮಗೆ ನೋ ಡೌಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಿನಿಮಾವನ್ನು ಒಂದು ಪ್ರತಿಭಾವಂತ ಕಲಾವಿದನನ್ನು ಪ್ರೋತ್ಸಾಹಿಸೋದಕ್ಕೋಸ್ಕರವಾಗಿ ಬಂದು ನೋಡಿ, ಜೊತೆಗೆ ಒಂದು ಒಳ್ಳೆಯ ಸಿನಿಮಾ ಕಂಟೆಂಟ್ಗೋಸ್ಕರ ಬಂದು ನೋಡಿ. ಯಾಕಂದರೆ ರಾಮಾಯಣನ ನಾವು ಬೇರೆ ಬೇರೆ ರೀತಿಯಲ್ಲಿ ವಾಲ್ಮೀಕಿಯವರು ಒಂದು ರೀತಿ ಬರೆದಿದ್ದರೆ ಇನ್ನೊಬ್ಬರು ಇನ್ನೊಂದು ರೀತಿ ಹೇಳಿರ್ತಾರೆ. ಆಯಾಯ ರೀತಿಯಲ್ಲಿ ಅವ್ರವ್ರಿಗೆ ಅನುಗುಣವಾಗಿ ಹೇಳಿರ್ತಾರೆ. ಇಲ್ಲಿ ಡೈರೆಕ್ಟ್ರು ಅವ್ರದ್ದೇ ರೀತಿಯಲ್ಲಿ ಹೇಳುವಂಥ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ಅಂತಂದರೆ ನೀವು ಬಂದು ಸಿನಿಮಾವನ್ನು ಥಿಯೇಟ್ರಲ್ಲಿ ನೋಡಬೇಕು. ಅದಾದಮೇಲೆ ನಿಮ್ಮ ರಿವ್ಯೂಸ್ಗಳನ್ನು ಮಾಧ್ಯಮಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೋಬೇಕು. ಹಾಗಾದರೆ ಮಾತ್ರ ಒಂದು ಒಳ್ಳೆಯ ಸಿನಿಮಾ ಗೆಲ್ಲುತ್ತೆ. ಜೊತೆಗೆ ಋಷಿಯವರು ಒಬ್ಬ ಥಿಯೇಟರ್ ಆರ್ಟಿಸ್ಟ್ ಆಗಿರೋದ್ರಿಂದ ಇಂಥ ಒಬ್ಬ ಥಿಯೇಟರ್ ಆರ್ಟಿಸ್ಟನ್ನು ಪ್ರೋತ್ಸಾಹಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಯಾವುದೇ ಒಂದು ಪ್ರೊಫೆಷನ್ ಥಿಯೇಟರಿಂದ ಬಂದಾಗ ಅವರು ತುಂಬ ಬೇಸ್ ಸ್ಟ್ರಾಂಗ್ ಆಗಿ ಬಂದಿರ್ತಾರೆ, ಒಂದೊಳ್ಳೆ ಆ್ಯಕ್ಟಿಂಗ್ ಇಟ್ಕೊಂಡು ಬಂದಿರ್ತಾರೆ. ಜೊತೆಗೆ ಶುಭ್ರ ಅಯ್ಯಪ್ಪ ಅವರು ಸಹ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಪ್ರಣೀತಾ ಸುಭಾಷ್ ಅವರು ಮಾಡಿದ್ದಾರೆ. ಲಾಂಗ್ ಟೈಮ್ ಬೇರೆ ಬೇರೆ ಚಲನಚಿತ್ರ ಬೇರೆ ಭಾಷೆಯಲ್ಲಿದ್ದರು. ಸೊ ನಾವು ಶಿ ಹಸ್ ಕಮ್ ಬ್ಯಾಕ್, ದ್ಯಾಟ್ ಇಸ್ ಅ ಗುಡ್ ಥಿಂಗ್. ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೈನಲಿ ಅನಿರುದ್ಧ ಆಚಾರ್ಯ ತುಂಬ ಚೆನ್ನಾಗಿ ಅವರು ಸಹ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ನಮ್ಮ ಇದಪ್ಪ ಒಳ್ಳೆ ವನವಾಸ ರಾಮ ಅಲ್ಲಿ ಮಾಡ್ದ, ಒಳ್ಳೆ ಗುಡ್ ಮೂವಿ. ರಾಜಕೀಯ ಏನು ತೊಂದರೆ ಇಲ್ಲ. ಅಂದರೆ ಗೊತ್ತಾ, ಹಿಂಗೆ ಜನರ ನ್ಯಾಚುರಲ್ ಹೆಂಗಿದೆ ಹಂಗಿದೆ ಅಣ್ಣ. ಒಳ್ಳೆ ಗುಡ್ ಮೂವಿ, ತೊಂದರೆ ಇಲ್ಲಪ್ಪ. ಚೆನ್ನಾಗಿದೆ ಸರ್.